ವೀರ ಗಂಗಾಧರ ಅಜ್ಜ ಮುಖ್ಯಮಂತ್ರಿಗಳ ಪಾಲಿಗೆ ಅಜ್ಜಯ್ಯ. ಅದೇ ಅಜ್ಜಯ್ಯ ಫೋಟೋಗೆ ನಮಸ್ಕರಿಸಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಡಿಕೆಶಿ ಇವತ್ತು ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಅದರಲ್ಲೂ ಕಾಡಸಿದ್ದೇಶ್ವರ ಗವಿಯಲ್ಲಿನ 20 ನಿಮಿಷದ ಪೂಜೆ ಕುತೂಹಲ ಮೂಡಿಸಿತು. ಗಂಗಾಧರ ಅಜ್ಜ ಗಂಗಾಧರ, ಪವಾಡ ಪುರುಷ ಗಂಗಾಧರ. ಇದೇ ಗಂಗಾಧರ ಅಜ್ಜ ಡಿಕೆ ಶಿವಕುಮಾರ್ ಅವರ ಬದುಕನ್ನ ಎತ್ತರಕ್ಕೆ ಕೊಂಡೊಯ್ದ ದೈವ. ಹೀಗಾಗಿ ಗಂಗಾಧರನ ಹೆಸರಲ್ಲೇ ಪ್ರಮಾಣವಚನ ಸ್ವೀಕರಿಸಿದ್ರು. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಹೀಗೆ ಅಜ್ಜನ ಹೆಸರಲ್ಲೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಇಂದು ಅಜ್ಜನ ಸನ್ನಿಧಿಗೆ ಭೇಟಿ ನೀಡಿದ್ರು. ಗಂಗಾಧರ ಅಜ್ಜನ ಸನ್ನಿಧಿಗೆ ಸಿಎಂ ಡಿಕೆ ಭೇಟಿ. ಕಾಡಸಿದ್ದೇಶ್ವರ ಗವಿಯಲ್ಲಿ ಡಿಕೆಶಿ ವಿಶೇಷ ಪೂಜೆ. ಹೆಜ್ಜೆ ಹೆಜ್ಜೆಗೂ ಗಂಗಾಧರನ ಸ್ಮರಣೆ, ನಿತ್ಯವೂ ಅಜ್ಜನ ಪೂಜೆ. ಹೀಗೆ ಅಜ್ಜನ ಆಶೀರ್ವಾದದಿಂದಲೇ ಮುಖ್ಯಮಂತ್ರಿ ಪಟ್ಟಕ್ಕೇರಿರೋ ಡಿಕೆ ಶಿವಕುಮಾರ್ ಇಂದು ನೇರ ಅಜ್ಜನ ಮಠಕ್ಕೆ ಆಗಮಿಸಿದ್ರು. ತುಮಕೂರು ಜಿಲ್ಲೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆರಾಧ್ಯ ದೈವ. 20 ವರ್ಷಗಳಿಂದಲೂ ಮಠದ ಭಕ್ತರಾಗಿರೋ ಡಿಕೆಶಿ ಇಲ್ಲಿನ ಗುರುಗಳಾದ ಶಿವಯೋಗೀಶ್ವರ ಶ್ರೀಗಳ ಪರಮಭಕ್ತ. ಅವರ ಸೂಚನೆಯಂತೆ ಪ್ರತಿ ಹೆಜ್ಜೆ ಇಡೋ ಡಿಕೆಶಿ ಇಂದು ಸಂಜೆ ಮಠಕ್ಕೆ ಆಗಮಿಸಿದ್ರು. ಇಲ್ಲಿಯ ಕಾಡಸಿದ್ದೇಶ್ವರ ಗವಿಯಲ್ಲಿ 20 ನಿಮಿಷ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸಿಎಂ ಹಾಗೂ ಶ್ರೀಗಳಿಗೆ ಮಾತ್ರ ಪ್ರವೇಶ ನೀಡಲಾಗಿತ್ತು. ಗದ್ದುಗೆಯಿಂದ 100 ಮೀಟರ್ ದೂರದಲ್ಲಿರೋ ಗವಿ ಬಳಿ ಪೊಲೀಸರು ಸರ್ಪಗಾವಲು ಹಾಕಿದ್ರು. ಈ ಬಂದೋಬಸ್ತ್ ನಡುವೆ ಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ರು. ಎಲೆಕ್ಷನ್ ಮುಂಚಿತವೂ ಬಂದಿದ್ದೀನಿ, ಆದ್ಮೇಲೂ ಬಂದಿದ್ದೀನಿ, ಅಧಿಕಾರ ಸಿಕ್ಕಿದ ಮೇಲೂ ಬಂದಿದ್ದೀನಿ, ಎಲ್ಲ ಸಂದರ್ಭದಲ್ಲೂ ಬಂದಿದ್ದೀನಿ. ನೀವು ಕೂಡ ಅದೇ ರೀತಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟ್, ಈ ಮಟ್ಟದಲ್ಲಿ ಯಾವಾಗಲೂ ಕೂಡ ನಾನೊಬ್ಬ ಭಕ್ತ. ಸೊ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧ ಇಲ್ಲಿ ಒಳಗಡೆ ಇದೆ. ಸೊ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಪೂಜೆ ಮುಗಿಸಿದ ಬಳಿಕ ಆನೆ ಲಕ್ಷ್ಮಿಯಿಂದ ಆಶೀರ್ವಾದ ಪಡೆದ್ರು. ನಂತರ ದೇವಸ್ಥಾನದ ಆವರಣದಲ್ಲಿ ಈಡುಗಾಯಿ ಒಡೆದ್ರು. ಕೆಲಕಾಲ ಮಠದ ಆವರಣದಲ್ಲಿ ಓಡಾಡಿದ ಡಿಕೆಶಿ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಬಳಿಕ ಮಠಾಧಿಪತಿಗಳ ಗುರುಭವನಕ್ಕೆ ತೆರಳಿದ ಡಿಕೆ ಶಿವಯೋಗೀಶ್ವರ ಶ್ರೀಗಳ ಜೊತೆ ಚರ್ಚಿಸಿದ್ರು. ಕ್ಷೇತ್ರದ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ಜಯಶೀಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ರೈತರು, ವರ್ತಕರು ಮತ್ತು ರಾಜಕೀಯ ಮುತ್ಸದ್ದಿಗಳು, ಸೈನಿಕರು, ಬಡವರ ಆಧಾರಿಯಾಗಿ ಪರಿಪೂರ್ಣವಾಗಿರ್ತಕ್ಕಂಥ ದೇಶದ ಆಳ್ವಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅವರಿದ್ದಾರೆ ಅಂತಕ್ಕಂಥ ಆಶೀರ್ವಾದನ ದಯಪಾಲಿಸ್ತಾ ಇದ್ದೀವಿ. ಮಲ್ಲಘಟ್ಟ ಕೆರೆ ಬಳಿಯೂ ಡಿಕೆ ವಿಶೇಷ ಪೂಜೆ. ಕಾಡಸಿದ್ದೇಶ್ವರ ಮಠದ ಭೇಟಿಗೂ ಮುನ್ನ ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಕೆರೆ ಕಾಮಗಾರಿ ವೀಕ್ಷಿಸಿದ್ರು. ಕೆರೆ ತಟದಲ್ಲೇ ಇರೋ ಗಂಗಾಧರನ ದರ್ಶನ ಪಡೆದ್ರು. ಈ ವೇಳೆ ಶಿವಯೋಗೀಶ್ವರ ಶ್ರೀಗಳು ಕೂಡ ಜೊತೆಗಿದ್ರು. ಈ ಕೆರೆ ನೀರು ಅತ್ಯಂತ ಪವಿತ್ರ ನೀರು ಅಂತ ಡಿಕೆಶಿ ತಮ್ಮ ಮನೆಯ ಗೃಹ ಪ್ರವೇಶಕ್ಕೂ ಇದೇ ನೀರನ್ನ ತೆಗೆದುಕೊಂಡು ಹೋಗಿದ್ದನ್ನ ನೆನಪಿಸಿಕೊಂಡ್ರು. ಅಷ್ಟೇ ಅಲ್ಲ, ಈ ಭಾಗದ ಅಭಿವೃದ್ಧಿಗೆ 35 ಕೋಟಿ ಮೊತ್ತದ ಯೋಜನೆ ರೂಪಿಸುವುದಾಗಿ ಹೇಳಿದ್ರು. 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅಕ್ಕಪಕ್ಕ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕ್ಯಾನಲ್ ಸಿಸ್ಟಮ್ಮು, ಇಲ್ಲೊಂದು ಸೋಪಾನ ಒಂದು 2.5 ಕೋಟಿ ರೂಪಾಯಿ, ಓಡಾಡೋದಕ್ಕೆ
ಜಾಗ ಟ್ಯಾಂಕ್ ಬಂಡಿಗೆ ಒಂದು 2 ಕೋಟಿ ರೂಪಾಯಿ, ಹಿಂಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಖರ್ಚು ಮಾಡಿದ್ವಿ. ಕಾಡಸಿದ್ದೇಶ್ವರ ಮಠದ ಅಜ್ಜಿಯವ್ರ ಹತ್ರ ಮಾತಾಡಿ ಅವ್ರಿಗೇನು ಅವಶ್ಯಕತೆ ಇದೆ ಅಂತ ನಾನು ಕೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಕೊಡುಗೆ ಕೊಡ್ತೀನಿ. ಹೀಗೆ ಸಂಜೆಯಿಂದ ರಾತ್ರಿವರೆಗೂ ಗಂಗಾಧರ ಕಾಡಸಿದ್ದೇಶ್ವರನ ಸನ್ನಿಧಿಯಲ್ಲೇ ಇದ್ದ ಮುಖ್ಯಮಂತ್ರಿಗಳು ವಿಶೇಷ ಪೂಜೆ ಸಲ್ಲಿಸಿ ಬೆಂಗಳೂರಿಗೆ ವಾಪಸ್ಸಾದರು. ಜಗದೀಶ್, ಟಿವಿ9 ತುಮಕೂರು.